ಇಲ್ಲ ಪಾಪ, ಇನ್ನೇನು ಅಡಿಕೆ ಗಿಡ ಇನ್ನೇನು ಎಲ್ಲದನ್ನು ಇನ್ನೇನು ಫಸಲು ಕೂಡ ಬಂದ್ಬಿಟ್ಟಿದಾವಲ್ಲಪ್ಪ. ಇನ್ನೇನು ಎಲ್ಲ ಒಂದ್ ಕಡೆಯಿಂದ ಒಂಬಾಳೆ ಎಲ್ಲ ಹೊಡಿತಿದಾವೆ. ಈ ಸಲ ಮಾತ್ರ ಒಳ್ಳೆ ಫಸಲು ಬಿಡ್ತಕೊಂಡ್ ಬಿಡಪ್ಪ. ಹಂಗಾರೆ ಸಾವುಕಾರರು ತೋಟದಲ್ಲಿ ಮಾತ್ರ ಇನ್ನು ಇಂಪ್ರೂವ್ಮೆಂಟ್ ಚೆನ್ನಾಗಿ ನೋಡ್ತಾರೆ ಈ ವರ್ಷದಿಂದ. ನೋಡ, ಸಾವುಕಾರಿಗೆ ಅದೃಷ್ಟ ಅಂದ್ರೆ ಅದೃಷ್ಟ ಕಳ್ಳಿ. ಎಲೆಕ್ಷನ್ ಅಲ್ಲೂ ಊರ್ನಲ್ಲಿ ಗೆದ್ಬಿಟ್ರು. ಹಂಗೆ ಇವಾಗ ಈ ವರ್ಷ ಅಡಿಕೆ ಗಿಡನೂ ಎಲ್ಲ ಫಸಲು ಬಿಡೋದಕ್ಕೆ ಬೇರೆ ಶುರು ಮಾಡೈತೆ. ಇನ್ನೇನಪ್ಪ, ಒಳ್ಳೆ ನೆಮ್ಮದಿಯಾಗಿರ್ತಾರಪ್ಪ ಹಂಗಾರೆ. ಅಣ್ಣ, ನಾವು ಹಂಗೆ ಹೇಳೋದು ತಪ್ಪು ಕಣ್. ಹೇಳು ಪಾಪ, ಮೊದ್ಲೆಲ್ಲ ಭಾಳ ಕಷ್ಟಪಟ್ಟಿರ್ತಾರೆ ಕಣ. ಅವ್ರು ಈ ತೋಟ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಈ ವರ್ಷದಿಂದ ಇನ್ನೂ ಫಲ ಕೊಡೋದಕ್ಕೆ ಶುರು ಮಾಡಿರೋದು. ಅದಕ್ಕಿಂತ ಮುಂಚೆ ಸಸಿ ತಗೊಂಬಂದು ಗುಂಡಿ ತಗ್ಸಿ ಅವಕ್ಕೆಲ್ಲ ಗೊಬ್ಬರ ಹಾಕಿ ಸಸಿ ತಗೊಂಬಂದು ಹಾಕಿ ಅವು ವರ್ಷ ವರ್ಷ ನೋಡ್ಕೊಳೋದು. ಹುಳ ಗಿಳ ಏನಾರು ಆಗುತ್ತಂತ ನೋಡ್ಕೊಂಡು ನೀರು ಬಿಡಬೇಕು, ಗೊಬ್ಬರ ಹಾಕ್ಬೇಕು, ಟೈಮ್ ಸರಿಯಾಗಿ ಉಕ್ಕೆ ಓಡಿಸ್ಬೇಕು. ಇವೆಲ್ಲ ನೋಡ್ಕೊಂಡು ಎಲ್ಲದನ್ನು ರೆಡಿ ಮಾಡೋ ಅಷ್ಟರಲ್ಲಿ ಕಡಿಮೆ ಕಷ್ಟ ಆಗುತ್ತೆ ಅಣ್ಣ. ಮಕ್ಳು ಸಾಕ್ಬೇಕು ಅವುಗಳನ್ನು. ಅಡಿಕೆ ಸಸಿಗಳು, ತೆಂಗಿನ ಸಸಿಗಳೆಲ್ಲ ಈ ವರ್ಷ ಇನ್ನೂ ಫಸ್ಲಿಗೆ ಬಂದೈತೆ. ಮಾತ್ರ ಕಷ್ಟಪಟ್ಟಿದ್ದಾರೆ. ಆ ಕಷ್ಟಪಟ್ಟಿರೋ ಪ್ರತಿಫಲಕ್ಕೆ ತಕ್ಕಂತೆ ಈಗ ಆದಾಯ ನೋಡ್ತಾರೆ ಕಣ್. ಹೇಳು ಹೆಂಗ ಚೆನ್ನಾಗಿರ್ಲಿ ಕಣ್ ಬಿಡೋಣ. ನಮ್ಮ ಸಾವುಕಾರನು ಪಾಪ ರಂಗಜ್ಜನ ಜೊತೆ ಸೇರ್ಕೊಂಡ್ಬಿಟ್ಟು ಪಾತ್ರ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹೆಂಗ ಚೆನ್ನಾಗಿರ್ಲಿ ಕಣ್ ಬಿಡು. ಎಲ್ಲ ಎಲೆಕ್ಷನ್ ಅಲ್ಲಿ ಇಷ್ಟೊಂದೆಲ್ಲ ಓಟು ನಮ್ಮ ಸಾವುಕಾರ ತಗೊಳ್ತಾರಂತ ನಾನು ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ ಕಣ್ಣ ಪಾಪ. ಒಳ್ಳೆ ನಮ್ಮ 3 ಜನಗಳು 90% ಜನಗಳು ಎಲ್ಲಾರು ಸಾವುಕಾರರಿಗೇನೆ ಓಟ್ ಹಾಕಿದ್ದಾರೆ. ಅಲ್ಲ, ಒಂದು 25 ಜನ ಅಷ್ಟೇ ಅಂತ ಆ ಶಂಕರಜ್ಜಂಗೆ ಓಟ್ ಹಾಕಿರೋದು. ಆ ಶಂಕರಣ್ಣಂಗೆ ಮಿಕ್ದವ್ರೆಲ್ಲಾರು ಸಾವುಕಾರಿಗೆ ಅಂತ ಹಾಕ್ತಿರೋದು. ಅದೇ ಶಂಕರಣ್ಣಂಗೆ ಈ ವರ್ಷ 2 ವರ್ಷನೂ ಅವಣ್ಣನೇ ತಾನೇ ಗೆದ್ದಿರೋದು. ಈ ವರ್ಷ ಯಾಕೆ ಜನಗಳು ಓಟ್ ಹಾಕ್ಲಿಲ್ವಲ್ಲ ಅವಣ್ಣಂಗೆ? ಏನ್ ಪ್ರಾಬ್ಲಮ್ ಆಗಿತ್ತ ಏನಪ್ಪ? ಈ ವಣ್ಣ ಶಂಕರಣ್ಣ ಅದೇನು ಮಾಡಿತ್ತ ಏನ? ಒಂಥರ ದುರಾಂಕಾರ ಬಂದ್ಬಿಟ್ಟು ತಕೊಂಡು ಹೇಳು. ಅವಣ್ಣಂಗೂ ದುರಾಂಕಾರ ಬಂದ್ಬಿಟ್ರೆ ನಮ್ಮ ಜನಗಳು ಬುದ್ಧಿ ಚೆನ್ನಾಗೇ ಕಲಿಸ್ತಾರೆ, ಅದ್ರಲ್ಲಿ 2 ಮಾತಿಲ್ಲ. ಹಂಗೆ ಆಗೈತಿ ಇವರಿಗೆ. ಕಾಣೋಣ, ಈ ಶಂಕರಣ್ಣಂಗೆ ಭಾಳ ದುರಂಕಾರ, ಭಾಳ ಜಂಬ ಬಂದುಬಿಟ್ಟು ತಕೊಂಡು ಹೇಳು. ಮತ್ತೆ ಇನ್ನೊಂದು ಏನಂದ್ರೆ, ಎಲೆಕ್ಷನ್ಗೇನು ಸಾವುಕಾರರು ನಿನ್ಕಡ್ತಿರಲ್ಲೋ, ಅವ್ರ ಪಾಡಿಗೆ ಅವ್ರು ಸುಮ್ಕಾಗಿದ್ರು. ಅವತ್ತು ಗ್ರಾಮ ಸಭೆ ಕರೆದಿದ್ರಲ್ಲ ಇವರು ಗೌಡ್ರು, ಎಲ್ಲಾರು ನಾನು ಇದ್ದೆ ಅವತ್ತು. ಎಲ್ಲಾರು ಸುಮ್ಮನೆ ಅವ್ರವ್ರ ಪಾಡಿಗೆ ನಿಂತಿದ್ರ ಕಾರಣ ಇವಣ್ಣನು ನಿನ್ಕೋಬೇಕು ತಾನೆ. ಈ ಶಂಕರಣ್ಣ ಸುಮ್ಮಕ್ ನಿನ್ಕಣದಲ್ಲೇ ಗೌಡ್ರು ಯಾರ್ಯಾರು ಎಲೆಕ್ಷನ್ಗೆ ನಿನ್ಕಣ್ತೀರಪ್ಪ, ಮುಂದೆ ಬರ್ರಪ್ಪ, ಎಲ್ಲಾರ್ಗೂ ಅಧಿಕಾರ ಐತೆ. ನೀವು ಯಾರ್ಯಾರಿಗೆ ಇಷ್ಟ ಆಯ್ತೋ ಎಲ್ಲಾರು ಬಂದ್ಬಿಟ್ಟು ನಿಮ್ಮ ಹೆಸರು ಕೊಡ್ರಪ್ಪ, ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳೆಲ್ಲ ಕೊಟ್ಟು ಬರ್ರಪ್ಪ ಗ್ರಾಮ ಪಂಚಾಯತಿಗೆ ಅಂತ ಹೇಳಿರು. ಅದಕ್ಕೆ ಸುಮ್ಕಿರ್ಬೇಕು ತಾನೆ ಈ ಶಂಕರಣ್ಣ. ನಿನ್ಕಣೋನು ಅವ್ನ ಪಾಡಿಗೆ ಅವ್ನು ನಿನ್ಕೋಬೇಕು. ನಾನು ನಿನ್ಕಣ್ ತಿನ್ಕಡ್ರಿ ಗೌಡ್ರೆ, ನನ್ನ ವಿರುದ್ಧ ನನಗೆ ಎದ್ರ ತಾಕತ್ ಯಾರೈತೆ ನಿನ್ಕಣಕ್ಕೆ ಅಂತ ತಾಕತ್ಗಾರರು ಯಾರಿದ್ದಾರೆ ಹಂಗೆ ಹಿಂಗೆ ಅಂತ ಆ ರಂಗಜ್ಜನನು ಆ ಸಾವುಕಾರರು ಎಲ್ಲರೂ ನಿಂತಿದ್ದಾರೆ. ಅವ್ರ ಮುಂದೆ ಬೇಕು ಅಂತ ಈ ಆಡ್ಸಕ್ಕೆ ಬೇಕು ಅಂತ ಮಾತಾಡಿದ್ರು. ಆ ರಂಗಜ್ಜಂಗೆ ಎಲ್ಲಿತ್ತೋ ಕೋಪ ತಗ ಶುರು ಹಚ್ಕೊಂಡ್ಬಿಡ್ತು ಅವ್ರ ಅಣ್ಣಂಗೆ ಹೇಳ್ಬಿಟ್ಟು, ಗೌಡ್ರೆ ನಾವು ನಿನ್ಕಣ್ತೀವಿ, ನಮ್ಮ ಅಣ್ಣ ನಿನ್ಕಣ್ತಿಂದಾನೆ ಎಲೆಕ್ಷನಿಗೆ ಅಂತ. ತಗ ಅಲ್ಲಿಂದ ಶುರು ಆಗೋಯ್ತು. ಬೇಕಿತ್ತ ಅವರಿಗೆ? ಅವ್ರ ದುರಾಂಕಾರದಿಂದ ಅವ್ರ ಕೈಯಾರೆ ಅವರೇ ಮಾಡ್ಕೊಂಡಿದ್ವು. ಆ ಶಂಕರಣ್ಣ ಅನ್ಯಾಯವಾಗಿ ಸೋತೋಗ್ಬಿಟ್ರು. ತರಿಗೆ ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಬೇಕಿತ್ತಲ್ಲ ಪಾಪ, ಬೇಕಿತ್ತೇನ ಅವರಿಗೆ ಇವೆಲ್ಲ ತಲಾರಟೆ. ಒಳ್ಳೆ ಕತೆ ಆಗೋಯ್ತು. ಬಿಡತ್ಲಾಗ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ ಈಗಳೆಲ್ಲ ಪಾಪ. ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ಕಳ್ಳೆ ನಾನು. ಈಗ ನಡ್ರಲ್ಲ, ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಆಸಿತೈತೆ. ನಡ್ರಲ್ಲ, ಮೊದ್ಲು ಏನಾರು ಊಟ ಮಾಡಂಕಂಡು ನಡ್ರು. ನಿಮ್ಮ ಕೈ ಮುಗಿದು ಕೇಳ್ಕೊಂಬಿಡ್ತೀನಿ. ನನ್ನ ಕೈಲಿ ಆಗಲ್ಲ ಕಣ್ರಪ್ಪ, ನಿಮ್ಮ ಕೈ ಮುಗಿತೀನಿ. ಬೆಳಿಗ್ಗೆ ಬೇರೆ ನೀವು 6 ಗಂಟೆಗೆ ಕರ್ಕೊಂಬಂದ್ಬಿಟ್ರಿ. ಎಲ್ಲ ಇನ್ನೂ ಎದ್ದು ಇನ್ನೇನು ಟೀ ಕುಡಿತಿದ್ದೆ ಅಷ್ಟರಲ್ಲಿ ಬಾರಣೋ ಅಂತ ಹಿಂಸೆ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ರಿ. ಇಲ್ಲಿ ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಆಸಿತೈತೆ. ಬೆಳಿಗ್ಗೆ ನಾನು ಕೆಲಸ ಮಾಡಿ ನಡ್ರಲ್ಲ, ಏನು ತಿಂಡಿ ತಗೊಂಬಂದಿದ್ದಾರೆ ನಡ್ರೋ, ತಿನ್ನನ್ಕಂಡು ನಡ್ರೋ, ಊಟ ಮಾಡೋಣ ಮೊದಲು. ಆಮೇಕಿಂದ ಅದು ಏನಿರೋ ಕೆಲಸ ನೋಡ್ಕೊಳ್ಳೋಣ. ಶ್ರೀರಂಗಣ್ಣ ಇದೇನ ಹಿಂಗಾಡ್ತೀಯ ನೀನು? ಅಲ್ಕಣ್ಣು. ಇನ್ನೇನು ಇನ್ನೊಂದೇ ಒಂದು ಲೋಡ್ ಐತೆ ಅಷ್ಟೇ. ಇದೊಂದು ಲೋಡ್ ಹತ್ಲಾಗಿ ಗೊಬ್ಬರ ಚೆಲ್ಬಿಟ್ರೆ ಹತ್ಲಾಗಿ ಎಲ್ಲ ಮುಗ್ದೆ ಹೋಗ್ಬಿಡುತ್ತೆ. ಹತ್ಲಾಗಿ ಒಂದೇ ಸಲ ಹೋಗ್ಬಿಡೋದಂತೆ ಮನೆಗೆ. ನಡಿ ಹತ್ಲಾಗಿ ಇದೊಂದು ಇದು ಲೋಡ್ ಹತ್ಲಾಗಿ ಎಲ್ಲ ಚೆಲ್ಬಿಡೋಣ ಗೊಬ್ಬರ. ಇನ್ನೇನು ಪದೇ ಯಾರು ಬರ್ತಾರೆ ಹೋಗಪ್ಪ ಹತ್ಲಾಗಿ? ಆಗಲ್ಲ. ಮುಖಂಡಣ ಹಂಗೆ ಮಾಡಂಕಣಿ ಹೇಳೋಣ. ಇನ್ನು ಒಂದೇ ಒಂದು ಲೋಡ್ ಐತೆ, ಅದಕ್ಕೆ ತಿರ್ಗಾ ಈಗ ಊಟ ಮಾಡ್ಕೊಂಡು ತಿರ್ಗಾ ಬಂದ್ಬಿಟ್ಟು ಎಲ್ಲ ಚೆಲ್ಲ ಅಷ್ಟರಲ್ಲಿ ಒತ್ತಾಗಿ ಹೋಗ್ಬಿಡುತ್ತೆ. ಬಾ ಮೊದಲು ಈ ಲೋಡ್ನ ಪೂರಾ ಚೆಲ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅತ್ಲಾಗಿ. ಇರಲೇ ಏನ್ರಲ್ಲ ನೀವು? ಓಹೋ, ಒಳ್ಳೆ ಕತೆ ಆಗೋಯ್ತು ಕಣ್ರಲ್ಲ ನಿಮ್ಮಿಂದು. ಅಪ್ಪ ನಿಮ್ಮ ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ ಕಣ್ರಲ್ಲ. ನನ್ನ ಕೈಲಂತೂ ಹೊಟ್ಟೆ ಹಸ್ಕೊಂಡೆಲ್ಲ ಮಾಡಕ್ಕಾಗಲ್ಲ ಕಣ್ರಪ್ಪ. ನಿಮ್ಮ ಕೈ ಮುಗಿತೀನಿ. ಇಲ್ಲ ಲೇ, ಬೆಳಿಗ್ಗೆಯಿಂದ ನಾನು ಕೆಲಸ ಮಾಡಿ ಸಾಕಾಗೋಯ್ತು ಕಣ್ರಲ್ಲ. ನೋಡ್ರಿ, ಈಗಲೇ ಹೇಳ್ತಿದ್ದೀನಿ, ಈ ಒಂದು ಲೋಡಲ್ಲ, ಈ ಇರೋ ಬರೋದು ಕೆಲಸ ಎಲ್ಲ ಮುಗಿಸ್ಕೊಂಡೆ ಬರ್ರಿ ಬೇಕಾರೆ. ನನ್ನ ಕೈಲಂತೂ ಆಗಲ್ಲ ಕಣ್ರಪ್ಪ. ನನಗೆ ಕೆಲಸ ಬೇಕಾದ್ರೆ ಬಂದ್ಬಿಟ್ಟು ನಾನು ಹೊಟ್ಟೆ ತುಂಬ ತಿಂಡಿ ತಿನ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದು ಬೇಕಾದ್ರೆ ಮಾಡ್ತೀನಿ.
ಹ್ಞೂ ನಾನು ಮಾತ್ರ ಇವಾಗ ಮಾತ್ರ ಯಾವುದೇ ಕಾರಣಕ್ಕೂ ಏನು ಮಾಡೋದು ಕಂಡ್ರಲೆ, ಇವಾಗಲೇ ಹೇಳ್ತಿದ್ದೀನಿ ಮತ್ತೆ. ಹ್ಞೂ ನಾನು ತಿಂಡಿ ತಿನ್ಕೊಂಡೇ ಬರೋನು, ಬರೋದಿದ್ರೆ ಬರ್ರಿ, ಇಲ್ಲಾಂದ್ರೆ ನೀವು ಇಲ್ಲೇ ಕೂತ್ಕೊಳ್ರಿ, ನನಗೇನು ಬೇಜಾರಿಲ್ಲ. ನಮ್ಮ ಅಮೇಕಿಂದ ಬಂದು ನನ್ನ ಕೆಲಸ ಏನಾಯ್ತು ಅದು ಮಾಡ್ಕೊಂಡ್ಬಿಡ್ತೀನಿ ಕಂಡ್ರಲ್ಲ. ಹ್ಞೂ ನಾನು ಮಾತ್ರ ಹೋಗಿ ತಿಂಡಿ ತಿನ್ನೋನೆ ಕಂಡ್ರು. ಹೋ ಇದ್ಯಾಕೆ ಶ್ರೀರಂಗಣಯ್ಯವು ಯಾವತ್ತು ಇಲ್ದಿರೋರು ಹಿಂಗಾಡ್ತೀಯವು? ಒಂದ್ ರೇಟು ಎಳ್ಳೀರ್ ಗಿಳ್ಳೀರ್ ಕುಡ್ಕೊಂಡು ಬಾತ್ಲಾಗಿ ಒಂದ್ ಲೋಡ್ ಐತೆ, ಒಂದ್ ಚಲ್ ಹೋಗ್ಬಿಡೋಣ ಅತ್ಲಾಗಿ. ಅದ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಇಲ್ಲ ಕಂಡ್ರಲ್ಲ ಪಾಪ, ಇಲ್ಲ ಕಂಡ್ರಲ್ಲ, ನೀವು ಬರೋದಿದ್ರೆ ಬರ್ರಿ, ಬಿಟ್ರೆ ಬಿಡ್ರಿ. ನಾನ್ ಕಳ್ಳ ನಿಮ್ಮಲ್ಲಿ ದೊಡ್ಡವನು, ನಾನು ಹೇಳ್ದಂಗೆ ಮಾತು ಕೇಳಿದ್ರೆ ಕೇಳ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಅದಕ್ಕೇನಂತೆ ನಾನು ಹೋಗ್ತೀನಿ. ಒಳ್ಳೆ ಕಥೆ ಓದ್ಕೊಂಡ್ರಲ್ಲ ನಿಮ್ಮಿಂದಲೇ. ವಾ ಒಂದ್ ಗಳಿಗೆ ಸುಧಾರಿಸ್ಕೊಂಡಲೆ ಏನು ಒಂದೇ ಉಸಿರಿ ಕೆಲಸ ಮಾಡಿದ್ದು ಉಸಿರು ಕಟ್ಕೊಂಡು, ಈಗ ತಿರ್ಗಾ ನಿಮ್ದು ಬೇರೆ ಗೋಳು. ಹ್ಞೂ ಏಯ್ ಲೇ ಪಾಪ ನಿಂಗಣ್ಣ, ನಡಿಯಲ್ಲ ಪಾಪ. ನಮ್ಮ ಶ್ರೀರಂಗಣ್ಣಂಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ತ್ ಬಿಟ್ಟೈತೆ. ಬೆಳಿಗ್ಗೆ ಬೇರೆ ಬೇಗ 6 ಗಂಟೆಗೇನೆ ಬಂದು ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ದು, ಅಲ್ಲೇ 9 ಕಾಲ ಆಯ್ತಾ ಬಂತು. ಒಂದೇ ಉಸಿರಿಗೆ ಬೇರೆ ಕೆಲಸ ಮಾಡಿಬಿಟ್ಟು ನೋಡು, ಒಳ್ಳೆ ನೆರಳು, ಅದಕ್ಕೂ ತಂಪ ಟೈಮು, ಗೊಬ್ಬರ ಎಲ್ಲ ಚೆಲ್ಬಿಟ್ಟು ಬೇಗ ಬೇಗ 3/4% ಕೆಲಸ ಎಲ್ಲ ಮುಗ್ದೆ ಹೋಗ್ಬಿಟ್ಟೈತೆ. ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟೈತೆ ಕಣ್. ನಡಿಯಪ್ಪ ಪಾಪ. ಹಂಗೆ ಸುಸ್ತಾದ್ರೆ ಇನ್ನೊಂದು ಮತ್ತೆ ಸುಸ್ತಾಗಂಗೆ ಆಗ್ಬಿಡುತ್ತೆ. ತಿಂಡಿ ತಿಂದ್ರೆ ಒಂದಿಟ್ಟು ಸುಧಾರಿಸ್ಕೊಂಡಂಗೂ ಆಗುತ್ತೆ, ಹೊಟ್ಟೆ ತುಂಬ್ದಂಗೂ ಆಗುತ್ತೆ, ಶಕ್ತಿ ಬರುತ್ತೆ, ಬೇಗ ಹೋಗ್ಬಿಟ್ಟು ಕೆಲಸ ಮಾಡ್ಬೋದು. ಹ್ಞೂ ಪಾಪ ಬೇಜಾರು ಮಾಡ್ಸೋದ್ ಬೇಡ, ನಡಿ. ನನಗೂ ಸಿಕ್ಕಾಬಟ್ಟೆ ಹೊಟ್ಟೆ ಸಿತೈತ್ ಕಣಪ್ಪ. ಎತ್ಲಾಕ್ ಹೋದ್ರಪ್ಪ ಈ ಹುಡುಗರು? ಆ ಲೇ ಪಾಪ ಹುಡುಗರ, ಲೇ ಲೇ ಶ್ರೀರಂಗಣ್ಣ ನಿಂಗಣ್ಣ ಚಂದ್ರಣ್ಣ, ಬರ್ರಪ್ಪೋ, ಹೊಟ್ಟೆ ಸಿದ್ಧತ್ಕೊಂಡ್ ಬರ್ರೋ, ತಿಂಡಿ ತಿನ್ ಬರ್ರೋ. ಹೋ ಬೆಳಿಗ್ಗೆಯಿಂದಾನು ನೀನ್ ಏನ್ ಈ ಹುಡುಗರು ಒಂದ್ ಗಳಿಗೆನೂ ಪುರ್ಸೊತ್ತಿಲ್ದಂಗೆ ಹಿಂಗ್ ಕೆಲಸ ಮಾಡ್ತಿದಾರೆ. ಎಲ್ಲ ಅರ್ಜೆಂಟ್ ಆಗಿ ಎಲ್ಲೂ ಏನು ಹೋಗಂಗಿಲ್ಲ ಕಣ್, ಬರ್ರೋ, ನಿಧಾನಕ್ಕೆ ಕೆಲಸ ಮುಗಿಸ್ಕೊಂಡು ಹೋಗಿರಂತೆ. ಅಯ್ಯೋ ಎಲ್ಲ ಅಲ್ಲೇ ಕೆಲಸ ಎಲ್ಲ 3/4% ಮುಗ್ದೆ ಹೋಗ್ಬಿಟ್ಟೈತೆ, ಆದ್ರೂ ಯಾಕ್ರಲ್ಲ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ರ? ಬರೋಲ್ಲ ಪಾಪ, ತಿಂಡಿ ತಿನ್ಕೊಂಡ್ ಬರ್ರೋ. ಅಣ್ಣ ಏನಣ್ಣ ಬಂದ್ರ ಹುಡುಗರು? ಹೋ ಇವ್ರೇನ್ ಬರಲ್ಲ ಕಣ ಅಣ್ಣ ಅತ್ಲಾಗಿ. ಲೇ ಬರೋಲ್ಲ ಪಾಪ, ಒತ್ತಾಗೋಯ್ತು, ತಿಂಡಿ ಮಾಡಿ ಬರ್ರೋ. 10 ಗಂಟೆ ಹತ್ರ ಆಯ್ತಾ ಬಂತು, ಇನ್ನು ಏನ್ ಮಾಡ್ತಿದಿರಲ್ಲ ಪಾಪ. ಬರ ಕೆಲಸ ಮಾಡೋದು ಇದ್ದಿದ್ದೆ ಕಣ್, ಬರೋಲ್ಲ, ಮೊದ್ಲು ತಿಂಡಿ ತಿನ್ ಬರೋಲ್ಲ ಪಾಪ. ಬಂದು ಕಣಜ್ಜೋ, ರಂಗಜ್ಜೋ, ಬಂದೇ ಬಿಟ್ಟು ಏನ್ ಬಂದೇ ಬಿಟ್ಟು ಏನೋ ಬರೋಲ್ಲ. ಬಂದಾಗ್ಲಿ ನಾನು ಒಂದೇ ಸಂಖ್ಯೆ ಕಲಿತಾನೆ ಇದ್ದೀನಿ, ನಿಂದೆ ನೀವು ಮಾಡ್ತೀರಪ್ಪ. ನೀವು ಹೇಳದ ಮಾತು ಕೇಳಲ್ಲ, ಏನಿಲ್ಲ. ಆಗ ರಂಗಜ್ಜ, ನನಗ್ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಅವ್ರು ಬರ್ಲಿ, ಆ ಬರ್ದಂಗಿರ್ಲಿ. ಆ ನಿಂಗಣ್ಣನೂ ಆ ಚಂದ್ರಣ್ಣ ಇಬ್ರು ಇದಾರಲ್ಲ, ಅವ್ರು ಮಾನ್ಕಾಯ ಹೋಗತ್ಲಾಗಿ. ಬರೀ ಮಾತೆತ್ತಿರಿ, ಕೆಲ್ಸ ಅಂತಾರಿ. ಇನ್ನೊಂದ್ ಲೋಡ್ ಐತೆ ಅತ್ಲಾಗಿ, ಗೊಬ್ಬರ ಎಲ್ಲ ಅದನ್ನು ಚಲ್ ಬಿಟ್ಟೆ ಹೋಗ್ಬಿಡನಂತೆ, ಒಂದೇ ಸಲ ತಿಂಡಿ ತಿನ್ಕೊಂಡು ಮನೆಗೆ ಹೋಗ್ಬಿಡನಂತೆ. ತಡಿಯೋಣ ಅಂತ ಕುಂತಾರೆ. ನನಗೆ ಬೆಳಿಗ್ಗೆ ಎದ್ದಾಗ್ಲಿ ನನಗೆ ಹೊಟ್ಟೆ ಹಸ್ಕೊಂಡು ಹೊಟ್ಟೆ ಎಲ್ಲ ಗುಡು ಅಂತೈತೆ. ನನ್ ಕಷ್ಟ ನನಗ್ ಗೊತ್ತು. ಈ ಹುಡುಗರು ಮಾತೆ ಕೇಳಲ್ ಕಂಡ್ರಂಗಜ್ಜವ್. ಸಾವ್ಕಾರ್ರೆ, ಏನ್ ಮಾಡಿಸ್ಕೊಂಡ್ ಬಂದಿದ್ದೀರಾ ತಿಂಡಿ? ಲೇ ಪಾಪ, ತಿಂಡಿ ನಿಮ್ ಗೌರಜ್ಜಿ ತಗೊಂಬಂದೈತ್ ಕಣ್ರು. ಅದೇನ್ ಮಾಡ್ಕೊಂಡ್ ಬಂದೈತು ಏನೋ ಗೊತ್ತಿಲ್ಲ. ತಿಂದಾಗ್ಲೇ ನಿನಗೆ ಗೊತ್ತಾಗೋದು ತಿಂಡಿನೋ ಅಡಿಗೆನೋ ಏನು ಅಂತ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಸರಿನಾ? ಏನು ಪರವಾಗಿಲ್ಲ, ಹೋಗು. ಮೋಟ್ರಲ್ಲಿ ಬೋರ್ನಲ್ಲಿ ನೀರು ಬಿಟ್ಟಿದೀವಿ, ಅಲ್ಲಿ ಹೋಗ್ಬಿಟ್ಟು ಕೈ ಕಾಲು ಮಕ್ಕ ಚೆನ್ನಾಗಿ ಹೋಗಪ್ಪ. ತೊಳ್ಕೊಂಬಂದು ನೆಮ್ಮದಿಯಾಗಿ ಕುತ್ಕೊ ಒಂದ್ಗಳಿಗೆ. ಏನ್ ಇನ್ನೊಂದು ಲೋಡ್ ಇರೋದಕ್ಕೆ ಅವ್ನು ನಿಂಗಣ್ಣನೂ ಅವ್ನು ಚಂದ್ರಣ್ಣ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದಾರ. ಅದೆಲ್ಲ ಹೋಗ್ಬೇಕೋ ಏನಪ್ಪ? ಎಲ್ಲಾರ ಬೀಗ್ ಊಟನೋ ಏನಾರ ಮಟನ್ ಗಿಟನ್ ಊಟ ಏನಾರ ಮಾಡಿಸಿದಾರ ಕೇಳು. ಅದಕ್ಕೆ ನನ್ನ ಇವರು ಹಿಂಗ್ ಅರ್ಜೆಂಟ್ ಮಾಡ್ತಿರೋದು. ಇದ್ಯಾಕೆ ಶ್ರೀರಂಗಣ್ಣ ಹಿಂಗ್ ಅರ್ಜೆಂಟ್ ಮಾಡ್ಕೊಂಡ್ ಬರ್ತಿದ್ಯಾ? ಒಂದ್ರೆಡು ಸಮಾಧಾನ ಅನ್ನೋದು ಇಲ್ವಾ ನಿನ್ಗೆ? ಯಪ್ಪ ಅದೇನ್ ಅರ್ಜೆಂಟ್ ಮಾಡ್ತೀಯ ಏನಪ್ಪ ಅತ್ಲಾಗಿ? ಬಾ ಕೈ ಕಾಲು ಮಕ್ಕ ತಕೊಂಬರಂ ಬಾ. ಮೊದ್ಲು ಬೋರ್ನಲ್ಲಿ ನೀರು ಬಿಟ್ಟಿದ್ದಾರೆ. ಸಾವ್ಕಾರ್ರೆ, ನಾನಲ್ಲೇ ಕೈ ಕಾಲು ಮಕ್ಕ ಅವಾಗ್ಲೇ ತೊಳ್ಕೊಂಬಂದೆ. ರಂಗಜ್ಜ, ಗೌರಜ್ಜಿಯಲ್ಲಿ ತಿಂಡಿ ತಕೊಂಬರ ಕೇಳು, ಬೇಗ ತಿಂಡಿ ತಿಂತೀನಿ ನಾನು, ಹೊಟ್ಟೆ ಹಸಿತೈತೆ ನನಗೆ. ಆಯ್ತು ಮಗ, ನೀನ್ ತಿಂಡಿ ತಿನ್ನು, ಅವ್ರು ಬೇಕಾದ್ರೆ ನಿಧಾನಕ್ಕೆ ಬರ್ಲಿ. ನೀನ್ ಕೂತ್ಕೊಳ ಮಗ, ನೀನು ಕೂತ್ಕೊಳ ಪಾಪ. ಆಗ ನಮ್ ಗೌರಜ್ಜಿ ತಗೊಂಬಂದೈತೇನು ತಿಂಡಿ? ಗೌರಜ್ಜಿ ಏನ್ ಗೌರಜ್ಜಿ, ತಿಂಡಿ ನೀನ್ ಮಾಡ್ಕೊಂಬಂದಿದ್ಯೇನಜ್ಜಿ? ನಿನ್ ಕೈಯಾರೇನ ಮಾಡಿರೋದು? ಹೂ ಕಣ್ಣ ಪಾಪ, ನಾನೇ ಮಾಡ್ಕೊಂಬಂದೆ ಕಣ. ಯಾಕಲ್ಲ ಹಿಂಗ್ ಕೇಳ್ತಿದ್ಯಾ ಪಾಪ? ಶ್ರೀರಂಗ ಯಾಕ? ಯಾತು ಇಲ್ಲ ಕಣ್ ಗೌರಜ್ಜಿ. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು. ನೀನು ಚೆನ್ನಾಗಿ ತಿಂಡಿ ಮಾಡಿರ್ತೀಯಲ್ಲ, ಒಳ್ಳೆ ಟೇಸ್ಟಿಯಾಗಿ ರುಚಿಯಾಗಿ ಮಾಡಿರ್ತೀಯಲ್ಲ ಗೌರಜ್ಜಿ, ಅದಕ್ಕೆ ಕೇಳ್ದೆ. ಭಾಳ ಚೆನ್ನಾಗಿ ಮಾಡ್ತೀಯ ಅಂತ. ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಹಸಿತೈತ್ ಕಣ್ ಗೌರಜ್ಜಿ. ನಾನು 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ತಿಂಡಿ ತಗೊಂಬರ್ತೀಯ ಅಂತ ನಾನು ಕಾದು ನನಗೂ ಸಾಕಾಗೋಯ್ತು ಕಣಜ್ಜಿ. ನನಗೆ ಜಾಸ್ತಿ ಹೊಟ್ಟೆ ಹಸ್ಕೊಂಡು ಇರಕ್ಕಾಗಲ್ಲ ಕಣ್ ಗೌರಜ್ಜಿ, ಇರಕ್ಕಾಗಲ್ಲವು. ಅಲ್ಲ ಕಣ್ಣ ಪಾಪ, ಲೇ ಪಾಪ ಶ್ರೀರಂಗಣ್ಣ, ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ ಕಣ. ಇಷ್ಟೊಂದೆಲ್ಲ ಹೊಟ್ಟೆ ಹಸ್ಕೊಂಡು ಕೆಲಸ ಮಾಡೋದಂತದ್ ಏನಾಗಿತ್ತು ನಿನಗೆ? ಅಲ್ಲ ನಿಮ್ ರಂಗಜ್ಜಂಗೋ ಇಲ್ಲ ಸಾವ್ಕಾರಗೋ ಯಾರಿಗಾರ ಒಂದ್ ಮಾತು ಹೇಳಿದ್ರೆ ಹೋಗ್ಬಿಟ್ಟು ಒಂದಿಟ್ಟು ರಪ್ಪನ್ನ ನಾನ್ ಬರೋದು ತಡ ಆದ್ರೂ ಪರವಾಗಿಲ್ಲ, ಹೋಗಿ ಒಂದ್ ಪ್ಲೇಟ್ ಇಡ್ಲಿನ ಪಲಾವ್ನ ಏನಾರ ಕಟ್ಸ್ಕೊಂಡ್ ಬರ್ತಿರಲ್ವೇನ? ಹೋಟ್ಲಲ್ಲಿ ಹೋಗ್ಬಿಟ್ಟು ರಪ್ಪನ್ನ ತಿಂಡಿ ತಿನ್ಬೋದಿತ್ತು.
ಹೊಟ್ಟೆ ಹಸ್ಕೊಂಡು ಕೆಲಸ ಮಾಡ್ದೀರಲ್ಲ ಪಾಪ. ಯಾ ನಿನ್ ಬುದ್ಧಿಗೆ ಏನೈತೆ ಅಂತ ಹೇಳೋಣ. ಅಲ್ಲ ಆ ತೋಟದಲ್ಲಿ ನೀನು ಕೆಲಸ ಮಾಡ್ತಿದ್ಯಾ, ತೋಟದಲ್ಲಿ ಬೇಕಾದಷ್ಟು ಎಳ್ನೀರ್ ಬಿಟ್ಟಾವೆ ಅವು. ತೆಂಗಿನ ತೋಟದಲ್ಲಿ ಹೋಗೊಂದ್ರಿಟ್ಟು ಎಳ್ನೀರ್ ಕುಡ್ಕೊಂಡಾದ್ರೂ ಕೆಲಸ ಮಾಡಿದ್ರೆ ಸುಧಾರಿಸ್ಕೋಬಹುದಿತ್ತು. ಬೇಕಾದಷ್ಟು ಹಣ್ಣಂಪಲ್ ಗಿಡಗಳೆಲ್ಲ ಇದಾವೆ. ಏನಾದ್ರು ಹಣ್ಣು ಬಾಳೆಹಣ್ಣು ಬಿಟ್ಟಿದಾವೆ, ಬಾಳೆಹಣ್ಣ ಇಲ್ಲ ಸಪೋಟ ಹಣ್ಣು ಐತೆ, ಸಪೋಟ ಹಣ್ಣ ಇಲ್ಲ ಕಿತ್ಲೆ ಹಣ್ಣು ಐತೆ, ಕಿತ್ಲೆ ಹಣ್ಣ. ಏನಾದ್ರೂ ತಿನ್ಕೊಂಡು ಆರಾಮಾಗಿ ಕೆಲಸ ಮಾಡದಲ್ಲಿ ನೀನು ಹೊಟ್ಟೆ ಹಾಸ್ಕೊಂಡು ಕೆಲಸ ಮಾಡ್ದೆ ಕಣ್ ಗೌರಜ್ಜಿ ಅಂತ ಹೇಳ್ತಿದ್ಯಲ್ಲ ನಮಗ. ಏನ್ ಹುಡುಗರಾಗಿದ್ದೀರ ಏನಪ್ಪ, ನಿಮ್ ಬುದ್ಧಿ ಇಲ್ಲ ಕಣ್ರಲ್ಲ ನಿಮ್ಗೆ. ಒಳ್ಳೆ ಹತ್ರ ಕುತ್ಕ ಆಯ್ತು. ನೋಡಪ್ಪ ನನಗೆ ಕಿವಿ ಯಾರು ಹಿಂಗ್ ಹೊಟ್ಟೆ ಹಸಿತು ಕಣ್ ಗೌರಜ್ಜಿ ಅಂತ ಹೇಳ್ಬಿಟ್ರೆ ನನಗೆ ಕಿವಿಯಿಂದ ಕೇಳಿಸ್ಕೊಳಕ್ ಆಗಲ್ಲ. ಕುತ್ಕೊಳ್ಳಪ್ಪ, ಹೊಟ್ಟೆ ತುಂಬಾ ತಿಂಡಿ ಮಾಡ್ಕೊಂಡ್ ಬಂದಿದ್ದೀನಿ, ತಿಂಡಿ ತಿನ್ನುವಂತೆ ಉಂಬಕ್ಕಿಡ್ತೀನಿ. ಕುತ್ಕ ಆರಾಮಾಗಿ. ಕೈ ಕಾಲ ಮಕ್ಕ ಎಲ್ಲ ತಕೊಂಡ್ ನೀನು. ಕಣ ಗೌರಜ್ಜಿ, ಎಲ್ಲ ತೊಳ್ಕೊಂಬಂದೆ, ಕೈ ಕಾಲೆಲ್ಲ ತೊಳ್ಕೊಂಬಂದೆ. ನೀನು ಉಂಬಕ್ಕಿಟ್ರೆ ಸಾಕಿ ಬಾ, ತಿಂಡಿ ತಿನ್ಬಿಡ್ತೀನಿ ರಪ್ಪನ್ನ. ಎಲೆ ಪಾಪ ರಂಗಪ್ಪ, ಇವ್ ಶ್ರೀರಂಗಣ್ಣಂಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿದ್ಬಿಟ್ಟೈತ್ ಕಳ್ಳಿ. ಮೊದ್ಲಾದ್ರೂ ನೀ ಹೇಳಿಲ್ಲ ಏನಿಲ್ಲ ನಮ್ಮ ಮುಂದೆ. ಬುಡತ್ಲಕ್ ಪಾಪ ತಿಂಡಿ ತಿನ್ಲಿ ಇವಾಗ ಪಾಪ. ನನಗೆ ಒಂಥರ ಆಗ್ತೈತ್ ಕಳ್ಳಿ ಕೇಳ್ದಾಗ್ಲಿ ನಾನು. ಏನ್ ಗೌರಜ್ಜಿ ಘಮ 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 ಅಂತ ವಾಸನೆ ಬರ್ತೈತಲ್ಲ ಗೌರಜ್ಜಿ, ಪುಳಿ ಒಗ್ರೆ. ಅದೇನು ಒಗ್ಗರಣೆ ಯಾಕೆ ಮಾಡಿದ್ಯೋ ಏನೋ, ವಾಸನೆನೇ ಹಿಂಗ್ ಬರ್ತೈತೆ ಗೌರಜ್ಜಿ. ತಿಂದ್ರೆ ಇನ್ನೇನ್ ರುಚಿ ಇರ್ಬೇಡ ಅಂತ ನಾನು ಇವಾಗ್ಲೇ ಯೋಚನೆ ಮಾಡ್ತಿದ್ದೀನಿ. ಹಾ ಹಂಗೆ ಬಾಯಲ್ಲಿ ನೀರ್ ಬರ್ತೈತೆ ಕಣ್ ಗೌರಜ್ಜಿ, ಬಾಯಲ್ಲಿ ನೀರ್ ಬರ್ತೈತೆ. ಆ ಕಡ್ಲೆ ಬೀಜ, ಆ ಕಡ್ಲೆ ಬೇಳೆ ಎಲ್ಲದನ್ನು ತಿನ್ನು ಅಂತೈತೆ ಕಣಜ್ಜಿ. ಗೌರಜ್ಜಿ ಇವಾಗ ನಾನು ಮಾತಾಡಲ್ಲ ಕಣ್ ಗೌರಜ್ಜಿ, ಮೊದ್ಲು ತಿನ್ಬಿಡ್ತೀನಿ. ಇನ್ನ ಪಾಪ ಪಾಪಲೇ ನಿಮ್ಗೋಸ್ಕರನೇ ಮಾಡ್ಕೊಂಡ್ ಬಂದಿರೋದು. ನಿನ್ ತಿಂಡಿ ಬಗ್ಗೆ ಕಡಿಮೆ ಆಗುತ್ತಂತ ಏನು ಯೋಚನೆ ಮಾಡ್ಬೇಡ. ತಿಂಡಿ ಬೇಕಾದಷ್ಟು ತಗೊಂಬಂದಿದ್ದೀನಿ, ಹೊಟ್ಟೆ ತುಂಬಾ ತಿಂಡಿ ತಿನ್ಬೇಕು ಕಣಪ್ಪ. ಸರಿ ಕಣ್ ಗೌರಜ್ಜಿ, ಆಯ್ತು. ರಂಗಜ್ಜ, ಸಾವ್ಕಾರ್ರೆ, ನೀವು ತಿನ್ರಿ ತಿಂಡಿನ. ನೀವು ತಿನ್ಕೊಂಬಂದ್ರ ಸಾಮಾನ್ಯಕ್ಕೆ ಹೋಟ್ಲಲ್ಲಿ ಏನಾರು ತಿನ್ಕೊಂಬಂದಿರ್ತೀರ ಕಣ್, ಹೇಳ್ರಿ ನೀವು. ಏನಜ್ಜ ಹೋಟ್ಲ ತಿನ್ಕೊಂಬಂದ? ನಾನ್ ನೋಡಿದ್ರೆ ನೀವು ತೋಟದಲ್ಲಿ ಕೆಲಸ ಮಾಡಿ ಸಾಕಾಗಿರ್ತೀರಾ ಅಂತ ನಾನು ಬೇಗ ರಪ್ಪನ್ನ ತಿಂಡಿ ಮಾಡ್ಕೊಂಬಂದ್ರೆ ನೀವು ಒಳ್ಳೆ ಹೋಟ್ಲಲ್ಲಿ ತಿನ್ಕೊಳ್ಳೋದು ಒಳ್ಳೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವೀಗ. ಪರವಾಗಿಲ್ಲ ನೀವು ಒಂದ್ರಿಟ್ಟು. ಲೇ ಇವಳೆ, ನಾವ್ ಯಾವಾಗ್ಲೇ ಹೋಟ್ಲಲ್ಲಿ ತಿನ್ಕೊಂಬಂದಿದೀವಿ. ಯಾರೇ ಹೇಳಿದ್ದು? ಯಾಕೆ ಹಿಂಗಾಡ್ತಿದ್ಯಾ ನೀನು? ನಾನು ಇಟ್ಟೊತ್ತವರೆಗೂ ನೀನ್ ತಿಂಡಿ ತಗೊಂಬಂದಿಲ್ಲ, ತಿಂಡಿ ತಿನ್ನೋಣ ಅಂತ ನಾನು ಕಾಯ್ಕೊಂಡ್ ಕುಂತಿದೀವಿ. ನಾನು ಅಣೆಯ ಇವನು ಶ್ರೀರಂಗಣ್ಣ ಹೇಳ್ದ ಅಂತ ಅವ್ನ ಮಾತು ಕೇಳ್ಕೊಂಡ್ಬಿಟ್ಟು ನಮ್ಮ ಮೇಲೆ ಬೈತಿದ್ಯಾ. ನೋಡ್ದೆ ನಮ್ಮ ನೀನು ಒಂಥರ ಪರವಾಗಿಲ್ಲ ಕಣೆ ಇವಳೆ ನೀನು. ದೇವ್ರಾಣೆಗಳು ನಿಜವಾಗ್ಲೂ ಕಣೆ, ಸುಳ್ಳು ಯಾಕೆ ಹೇಳಕ್ ಹೋಗೋಣ ನಾನು. ದಿಟ್ಟವಾಗ್ಲೂ ಎಲ್ಲ ಹೋಟ್ಲ ಗಿಟ್ಲಲ್ಲಿ ಎಲ್ಲೋ ತಿಂಡಿ ತಿಂದಿಲ್ ಕಣೆ, ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇದೀವಿ. ಎಲ್ಲೋ ತೋಟ ಬಿಟ್ಟು ಆಚೆ ಕಡೆನೆ ಹೋಗಿಲ್ಲ ಕಣೆ ನಾವು. ಹೌದಾ? ತಿಂಡಿ ತಿನ್ನಿದ್ವಿ ಅಲ್ರ ಗಜ್ಜಂಗಾರೆ. ಬೇಜಾರ್ ಮಾಡ್ಕೊಬೇಡ ಕಣ್ಬಿಡು. ಏನೋ ಒಂದ್ ಅಂದಾಜ್ ಮೇಲೆ ಹೇಳದ್ನಪ್ಪ. ಗೌರಜ್ಜಿ ತಿಂಡಿ ಹಾಕೊಂಡ್ಬರ್ತೀನಂತ ಹೇಳ್ತಲ್ಲ, ಬೇಡ ಅಂತ ಹೇಳಿದ್ರಲ್ಲ ನೀವು, ಅದಕ್ಕೆ. ಆಯ್ತು ಬಿಡ್ರಿ. ನಾನ್ ತಿಂಡಿ ತಿಂತೀನಿ, ನೀವು ಬೇಕಾರೆ ತಿಂದ್ರಿ, ಬೇಕಾರೆ ಆಮೇಗಿಂದಾನೆ ತಿಂದ್ರಿ, ಸರಿನಾ? ಅಪ್ಪ ಸ್ವಾಮಿ, ಲೇ ಶ್ರೀರಂಗಣ್ಣ, ನೀನ್ ಕೈ ಮುಗಿದ್ ಕೇಳ್ಕೊಬಿಡ್ತಿ ಕಳ್ಳಿ. ನೀನ್ ಏನೋ ಮಾತಾಡ್ಬೇಡ ಕಣಪ್ಪ, ನೀನ್ ಹೊಟ್ಟೆ ತುಂಬಾ ಸುಮ್ಕೆ ತೃಪ್ತಿಯಿಂದ ತಿನ್ಲೆ. ಸುಮ್ ತಿನ್ಬಿಡಪ್ಪ ನೀನು. ಅಗಳ ಎಲ್ಲ ಲೇ ಶ್ರೀರಂಗಣ್ಣ, ನೋಡ್ದೇನ ನೀನ್ ಕತೆನೋ ಅಲ್ಲ ಕಣ್ಲೆ. ನಮಗ್ ಬಿಟ್ಟದೇನೇ ನೀನ್ ಅಲ್ಲ ತಿಂಡಿ ತಿಂತಿದ್ಯನ್ನಪ್ಪ. ನೀನ್ ತಾವ ಕಲಿಬೇಕು ಅಲ್ಕಡು. ನಾವ್ ಬರೋದಕ್ಕಿಂತ ಮುಂಚೆನೇ ಎಲ್ಲ ಹಾಕಿಸ್ಕೊಂಡ್ ತಿಂಡಿ ತಿಂತಿದ್ಯಲ್ಲ. ನಮ್ಗೂ ರಿಟು ಕಾದಿದ್ರೆ ಆಗ್ತಿರಲ್ವ ನಿಂಗೆ ಎಲ್ಲ. ಲೇ ನಿಂಗಣ್ಣ, ಚಂದ್ರಣ್ಣ, ಒಂದ್ ಮಾತು ಹೇಳಣ. ಮುಂದೇನಾರ ತಿನ್ಲಿ, ಒಂದ್ ಅರ್ಧ ಗಂಟೆ ತಡವಾಗ್ಲೇ ತಿನ್ಲಿ, ಏನಾರ ತಿನ್ಲಿ, ನೀನ್ ತಿಂಡಿ ನೀನ್ ತಿಂತೀಯ, ನೀನ್ ಹೊಟ್ಟೆಗೆ ತಿಂತೀಯ, ನನ್ ತಿಂಡಿ ನಾನ್ ತಿಂತೀನಿ, ನಾನು ಹೊಟ್ಟೆಗೆ ತಿಂತೀನಿ. ಅದ್ರಲ್ಲಿ ಸುಮ್ಕೆನೆ ಅವ್ರು ಬರ್ಲಿ ಇವ್ರು ಬರ್ಲಿ ಅಂತ ಕಾಯ್ಕೊಂಡ್ ಕೂತ್ಕೊಳ್ಳೋದಂತದ್ ಏನಾಯ್ತಾ? ಏನ್ ರಂಗಜ್ಜ, ನಾನು ಹೇಳಿದ್ ಕರೆಕ್ಟ್ ಅಲ್ವಾ? ಹೂ ಕಣ್ಲೆ ಪಾಪ, ಹೂ ಕಣ್ಲೆ. ನೀನ್ ತಿನ್ಲೆ ನೀನು ಊಟ ಮಾಡ್ಲೆ ಹೊಟ್ಟೆ ತುಂಬಾ ನೀನು. ಆದ್ರೂ ರಂಗಜ್ಜ, ನೀನ್ ಏನಾರ ತಿಳ್ಕೊಂಬಿಡು. ಮೊನ್ನೆ ನಮ್ ಸಾವ್ಕಾರರು ಮಾಡ್ಸಿದ್ರಲ್ಲ, ಏನಂತೀರಾ, ಮಂತವ ಸಿಹಿ ಊಟ, ಅದ್ರ ಬದಲು ಮಟನ್ ಗಿಟನ್ ಏನಾರದನ್ನು ಮಾಡ್ಬಿಟ್ಟು ಒಳ್ಳೆ ನೆಡವಾಗಿರೋದು ಒಳ್ಳೆ ಮಟನ್ ಊಟ ಮಾಡಿಸ್ಬೇಕಿತ್ತು. ಕುರಿ ಮಟನ್ ಊಟ, ಒಳ್ಳೆ ಚೆನ್ನಾಗಿರೋದು. ಒಳ್ಳೆ ಮಟನ್ ಸಾಂಬಾರು, ಮಟನ್ ಕಾಳುಗೊಜ್ಜು, ಚಿಕನ್ ಬಿರಿಯಾನಿ ಇಂಥವೆಲ್ಲ ಮಾಡಿಸ್ತಲ್ಲಿ. ಈ ಸಾವ್ಕಾರರು ಎಲೆಕ್ಷನ್ ಅಲ್ಲಿ ಗೆದ್ದಿರೋ ಖುಷಿಗೆ ಒಂದಿಟ್ಟು ಬೂಂದಿ ಊಟ ಮಾಡಿಸ್ಬಿಟ್ಟು ಎಲ್ಲಾರ್ಗು ಜೈ ಅನ್ಬಿಡ್ತು. ಸಾವ್ಕಾರೇ, ಒಂದಿಟ್ಟು ಮಟನ್ ಗಿಟನ್ ಊಟ ಮಾಡ್ಸೋದಲ್ವಾ ಚೆನ್ನಾಗಿರೋದು. ನೋಡ್ದೆಲ್ಲ ರಂಗಜ್ಜು, ಇವನ್ ಕತೆ ನೋಡ್ಲೆ, ಇವನ್ ಶ್ರೀರಂಗಣ್ಣಂದು ಅಬ್ಬಬ್ಬಬ್ಬಬ್ಬ ಮಟನ್ ಊಟ ಮಾಡಿಸ್ಬೇಕಿತ್ ಕಳ್ಳಿ ಅಂತ ಬೇರೆ ಹೇಳ್ತಿದ್ದಾನೆ. ಅವನ್ ಹಂಗೆ ಕಣ್ಣಯ್ಯವ್, ಇವಾಗ್ಲೇ ಅಲ್ಲ, ಅವನು ಮೊದ್ಲಿಂದಾನು ಆಟೆ ಅಲ್ವಾ, ಅವನ್ ಬುದ್ಧಿ ನೋಡಿದ್ಯಲ್ಲ. ಅವನ ಹತ್ರ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ. ಏನ್ ಹೇಳ್ಬೇಕು ಅನ್ಕೊಂತಾನ ಅವ್ನು ಡೈರೆಕ್ಟ್ ಆಗಿ ಹೇಳೇ ಬಿಡ್ತಾನ, ಮಕ ಮುಲಾದ್ ನೋಡ್ದಲೆ. ಲೇ ಪಾಪ ಶ್ರೀರಂಗಣ್ಣ, ಆಯ್ತು ಕಣ,
ಮಟನ್ ಊಟನೇ ಮಾಡ್ಸನಂತೆ ಇನ್ನೇನು ಯೋಚನೆ ಮಾಡ್ಬೇಡ, ಊಟ ಮಾಡ ನೀನು, ತಿಂಡಿ ತಿನ್ನ ನೀನು. ಆದ್ರೂ ರಂಗಜ್ಜ ಸಾವ್ಕಾರ್ರೆ, ರಂಗಜ್ಜ ಗೆದ್ದಿದ್ರೆ ಗ್ಯಾರಂಟಿ ಒಂದ್ ಎರಡಾರು ಒಳ್ಳೆ ಪಟ್ಲಿ ಮರಿ ಕುಯ್ದ್ಬಿಟ್ಟು ಒಳ್ಳೆ ಮಟನ್ ಸಾಂಬಾರ್ ಮಾಡಿಸ್ಬಿಡೋರು, ಊರವ್ರಿಗೆಲ್ಲ ಒಳ್ಳೆ ಮಟನ್ ಊಟ ಹಾಕ್ಸ್ಬಿಡೋರು. ನೀವು ಸಾವ್ಕಾರರು, ಹೇಳ್ಕಣಕ್ ಮಾತ್ರ ಸಾವ್ಕಾರರು ನೀವು. ಬುರಿ ಬೂಂದಿ ಊಟ ಮಾಡಿಸ್ಬಿಟ್ರಲ್ಲ, ಒಂದಿಟ್ಟು ಪಾಯಸ ಅನ್ನ ತಿನ್ನಿಸ್ಬಿಟ್ಟು ಒಂದ್ ಸ್ವಲ್ಪ ಸೈಡ್ ಪಲ್ಯ ಗಿಲ್ಯ ತಿನ್ನಿಸ್ಬಿಟ್ಟು ಕಳಿಸ್ಬಿಟ್ರಲ್ಲ ನೀವು. ನಾನು ಸಾವ್ಕಾರರು ಹೆಂಗಿದ್ರು ಗೆದ್ದಿರೋ ಖುಷಿಗೆ ಶಾಮಿಯಾನ ಟೇಬಲ್ ಎಲ್ಲ ಹಾಕ್ಸಿದಾರೆ, ಒಳ್ಳೆ ಮಟನ್ ಊಟ ಮಾಡಿಸ್ಬಿಟ್ಟು ಗಿರಿಯಾನಿ ಎಲ್ಲ ಜೋರಾಗಿ ಮಾಡಿಸ್ತಾರಂತ ನಾನ್ ನೋಡ್ತಿದ್ದೀನಿ, ನಾನ್ ಕಾಯ್ತಿದ್ದೀನಿ. ಇವರು ಸಾವ್ಕಾರರು ನೋಡಿರೆ ಎಲ್ಲ ಉಲ್ಟಾ ಮಾಡ್ಬಿಟ್ರು. ಲೇ ಲೇ ಶ್ರೀರಂಗಣ್ಣ, ನೀನ್ ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ ಕಳ್ಳಿ. ಇನ್ನೊಂದ್ ದಿವಸ ಬೇಕಾದ್ರೆ ಏನಾರ ಫಂಕ್ಷನ್ ಮಾಡ್ದಾಗ ಬೇಕಾದ್ರೆ ಮಾಡಿಸ್ತೀನಿ ಕಳ್ಳ. ಇಲ್ಲಾಂದ್ರೆ ನಿನಗೆ ಸೆಪರೇಟ್ ಆಗಿ ಒಂದ್ ದಿವಸ ಭಾನುವಾರ ಬೇಕಾದ್ರೆ ಮಟನ್ ತಗೊಂಡ್ ಮುಂದಿಟ್ಟು ಊಟ ಮಾಡಿಸ್ಬಿಡ್ತೀನಿ. ಎಲ್ಲಾರ ಮುಂದೆನೂ ಹೇಳಿ ಮರ್ಯಾದೆ ತೆಗಿಬೇಡ ಕಳ್ಳ. ಲೇ ಶ್ರೀರಂಗಣ್ಣ, ಸುಮ್ಮಕ್ತೀವಿ, ಊಟ ಮಾಡು. ಪಾಪ ಲೇ ನಿಂಗಣ್ಣ ಚಂದ್ರಣ್ಣ ನಿಮ್ ಕಡೆ ಬಿಟ್ರಲ್ಲಪ್ಪ, ಕುತ್ಕೊಳ್ರಪ್ಪ ನಿಮ್ಗೂ ಉಂಬಕ್ಕಿಡ್ತೀನಿ, ಕುತ್ಕೊಳ್ರಪ್ಪ. ಓಯ್ ಕುತ್ಕೊಳ್ರ, ಊಟ ಮಾಡ್ರ ನಿಂಗಣ್ಣ ಚಂದ್ರಣ್ಣ, ಊಟ ಮಾಡ್ರು. ಗೌರಜ್ಜಿ, ಈ ಪುಳಿಯೋಗರೆ ಜೊತೆ ಒಂದಿಟ್ಟು ಬೋಂಡಾ ಗಿಂಡ ಏನಾರ ಮಾಡ್ಕೊಂಬಿರ್ಬೇಕಿತ್ತು ಕಣ್ ಗೌರಜ್ಜಿ, ನೆನ್ಸ್ಕಣಕ್ಕೆ. ಬೋಂಡಾ, ಉಪ್ಪಿನಕಾಯಿ, ಹಪ್ಳ ಇವೆಲ್ಲ ಇರ್ಬೇಕಿತ್ತು ಒಂಚೂರು, ಇನ್ನೂ ಚೆನ್ನಾಗಿರೋದು. ಆದ್ರೂ ಸಖತ್ತಾಗಿ ಮಾಡಿದ್ಯಾ ಕಣ್ ಗೌರಜ್ಜಿ, ಪುಳಿಯೋಗರೆ ಮಾತ್ರ ಸೂಪರ್ ಆಗೈತೆ. ನನಗೆ ಮಾತ್ರ ಸಖತ್ತಾಗಿ ಇಷ್ಟ ಆಯ್ತು. ನಿನಗೆ ನಿನಗೆ ಪುಳಿಯೋಗರೆ ಜೊತೆ ಇದು ಬೇರೆ ಮಾಡ್ಕೊಂಬರ್ಬೇಕಿತ್ತನ್ನು, ಹಪ್ಳ ಬೋಂಡ ಎಲ್ಲ ಅದನ್ನು ಸುಮ್ಮಕ್ ತಿನ್ಲಲಿ. ನಮಗ್ ಬಿಟ್ಟೆ ಬಂದ್ಬಿಟ್ಟು ಕೆಲಸ ಮಾಡ್ದಲೆ ಅರ್ಧಂಬರ್ಧ ಕೆಲಸ ಬಿಟ್ಬಿಟ್ಟು ಬಂದ್ ತಿಂಡಿ ತಿಂತಿರೋ ನೋಡು ಬಿಟ್ಬಿಟ್ಟು. ಈಗ ರಾಜ ನೀವು ಕುತ್ಕೊಳ್ರಿ, ನೀವು ಊಟ ಮಾಡ್ರಿ. ಅತ್ಲಾಗಿ ಆ ಹುಡುಗರು ಇನ್ನೇನು ತಿಂತಿದಾರ, ನೀವು ತಿನ್ರಿ. ಜಾಸ್ತಿ ಹೊತ್ತು ಹೊಟ್ಟೆ ಹಸ್ಕೊಂಡಿರ್ಬೇಡ್ರಿ. ಪಾಪ ಶ್ರೀರಂಗಣ್ಣ, ಇನ್ನೊಂದಿಟ್ಟು ಹಾಕಿಸ್ಕೊಳ್ಳು, ಪುಳಿಯೋಗರೆ ಹಾಕಿಸ್ಕೊಂಡು ತಿನ್ನಪ್ಪು. ಮತ್ತೆ ಬೇಜಾರ್ ಮಾಡ್ಕೊಂಡು ಬಿಟ್ಟೆ ಜಾಸ್ತಿ ತಿಂತಿದಾರಂತ ಅನ್ಕೊಂಡ್ಬಿಡ್ತಾರಂತ ನೀನು ಅನ್ಸ್ಕೊಬಿಡ ಕಳ್ಳೆ. ಪಾಪ ಹೊಟ್ಟೆ ತುಂಬಾ ಪುಳಿಯೋಗರೆ ಹಾಕಿಸ್ಕೊಂಡು ಊಟ ಮಾಡಪ್ಪು. ನಾನು ಊಟ ಮಾಡ್ತೀನಿ ಬಿಡ್ರಂಗಜ್ಜ, ನೀನೇನ್ ತಲೆ ಕೆಡಿಸ್ಕೊಬೇಡ. ನೀನ್ ಆರಾಮಾಗಿ ಊಟ ಮಾಡುವ. ನನ್ನ ಹತ್ರ ಹಂಚ್ಕೊಳದವೆಲ್ಲ ಇಲ್ಲ. ಹೊಟ್ಟೆ ತುಂಬಾ ಊಟ ಮಾಡೋದಕ್ಕೆ ಹಂಚ್ಕೊಳದ ಅದು ಇದು ಅಲ್ಲ ಇಟ್ಕೋಬಾರ್ದು ಕಣ್ರಂಗಜ್ಜು. ಸುಮ್ಕೆ ಹೊಟ್ಟೆ ತುಂಬಾ ಊಟ ಮಾಡ್ತಿರ್ಬೇಕು ಆಟೆ. ಎಲ್ಲ ಪಾಪ ನಿಂಗಣ್ಣ ಚಂದ್ರಣ್ಣ, ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೊಬಿಟ್ಟಿರ್ಕೊಂಡ್ರಲ್ಲ. ನೀವು ಶ್ರೀರಂಗಣ್ಣ ನೋಡ್ರಲ್ಲ ಹೆಂಗ ಆಡ್ಕೊಂತಿದ್ದಾನಂತ ನನಗೆ. ಅಲ್ಲ ಕಂಡ್ರಲ್ಲ, ಮಟನ್ ಊಟ ಮಾಡಿಸ್ಬೇಕಿತ್ತಂತಲ್ರಲ್ಲ. ಅವತ್ತು ಸಿಹಿ ಊಟ ಮಾಡಿಸಿದ್ದು ಚೆನ್ನಾಗಿರಲ್ವೇಂದ್ರಲ್ಲ ಪಾಪ, ಹೇಳ್ರಲ್ಲ ನೀವೇನೆ. ಚೆನ್ನಾಗಿರಲ್ವೇಂದ್ರಲ್ಲ. ಬಾಳ ಚೆನ್ನಾಗಿತ್ತು ಕಣ್ ಸಾವ್ಕಾರ್ರೆ, ಅದಕ್ಕೇನಂತೆ. ಒಳ್ಳೆ ಬೂಂದಿ ಊಟ ಮಾಡಿಸಿದ್ರಿ, ಕೋಸಂಬರಿ ಮಾಡಿಸಿದ್ರಿ, ಪಲ್ಯ ಮಾಡಿಸಿದ್ರಿ, ಬೋಂಡಾ ಮಾಡಿಸಿದ್ರಿ, ಹಪ್ಳ ಮಾಡಿಸಿದ್ರಿ, ಒಂಥರದ್ದು ಸಾಂಬಾರು, ಒಂಥರದ್ದು ರಸಮ್ಮು, ಅದ್ರ ಜೊತೆ ಏನೋ ಸ್ವೀಟು, ಏನೋ ಜಿಲೇಬಿ ಬೇರೆ ಮಾಡಿಸಿದ್ರಿ. ಅದಕ್ಕಿಂತ ಇನ್ನೇನ್ ಬೇಕು ಸಾವ್ಕಾರ್ರೆ, ಅಷ್ಟು ಚೆನ್ನಾಗಿ ಮಾಡಿಸಿದಿರ. ಒಳ್ಳೆ ಮದುವೆ ಊಟ ಮಾಡ್ಸಂಗ್ ಮಾಡಿಸಿದಿರಾ. ಇವ್ನು ಶ್ರೀರಂಗಣ್ಣ ಹೇಳ್ತಾ ಅನ್ಕೊಂಡ್ ಬಿಡ್ರಿ, ಇವನಿಗೆ ಮಟನ್ ಅಂದ್ರೆ ಬೋಲು ಇಷ್ಟ, ಮಟನ್ನು ಚಿಕನ್ನು ಅಂದ್ರೆ. ಹಂಗಾಗಿ ಹೇಳ್ತಿದ್ದಾನೆ, ನಿಮ್ಗೆ ರೇಗಾಡಿಸ್ತಿದ್ದಾನೆ. ಎಲ್ಲ ಶ್ರೀರಂಗಣ್ಣ ಅಲ್ಕಣವು ಬಂದು ನೀನು ಊಟ ಮಾಡ್ಲಿಲ್ವೇನ ಹಂಗಾರೆ? ಇಲ್ಲ ಮಾಡ್ದೆ, ಆದ್ರೂನು ಏನಿದ್ರು ಮಟನ್ ಸಾಂಬಾರಿಂದ ಊಟ ಮಾಡೋ ಅಷ್ಟು ಮಜಾ ಸಿಗ್ಲಿಲ್ಲಪ್ಪ ನನಗೆ. ನಾನು ಊಟ ಮಾಡ್ತಾನೆ ಈ ಸಾವ್ಕಾರಿಗೆ ಬೈಕೊಂಬಿಟ್ನಪ್ಪ. ನಾವು ಓಟ್ ಹಾಕಿ ಗೆಲ್ಸಿದೀವಿ, ನಮ್ ಸಾವ್ಕಾರರು ನೋಡಿದ್ರೆ ಹೋಟೆಲ್ ಗೆದ್ದಿರೋ ಖುಷಿಗೆ ಊರವ್ರಿಗೆಲ್ಲಾರು ಒಳ್ಳೆ ಮಟನ್ ಊಟ ಹಾಕಿಸ್ತಾರೆ, ಬಿರಿಯಾನಿ ಮಾಡಿಸಿರ್ಬೇಕು ಅಂತ ನಾನು ಬರ್ತೀನಿ. ಘಮ ಅಂತ ವಾಸನೆ ಬರ್ತಿಲ್ವಲ್ಲ ಬಿರಿಯಾನಿದು ಅಂತ ನೋಡಿರೆ ಇಲ್ಲಿ ಎಲ್ಲಾರು ಹಿಂಗೆ ಹೇಳ್ತಿದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ, ಇರೋದ್ರಲ್ಲೇನೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮಕ್ ಬಂದು ಊಟ ಮಾಡ್ಕೊಂಡು ಹೋಗ್ಬಿಟ್ಟೆ. ಸಾವ್ಕಾರ್ರೇ, ಮುಂದಿನ ಸಲ ಒಳ್ಳೆ ಬಿರಿಯಾನಿ ಏನಾರ ಮಾಡಿಸ್ರಿ ಒಂದ್ ದಿವಸ. ಲೇ ಪಾಪ, ಲೇ ಪಾಪ, ಶ್ರೀರಂಗಣ್ಣ ಮಾಡ್ಸೋಣಂತೆ ಕಣ್ ಹೇಳ. ನಮ್ಮೂರ್ ದೇವ್ರಿಗೇನೆ ಅರ್ಕೆ ಓದ್ಕೊಂಡಿದ್ದ ಕಣ, ಎಲೆಕ್ಷನ್ ಅಲ್ಲಿ ಗೆದ್ರೆ ಅರ್ಕೆ ಓದ್ಕೊಂಡಿದ್ದೀನಿ. ಅವತ್ತೇನೆ ಊರವ್ರಿಗೆಲ್ಲಾರ್ಗು ಬಿರಿಯಾನಿ ಏನಾರ ಮಾಡ್ಸೋಣಂತೆ ಕಣ್ ಹೇಳಪ್ಪ. ಅದಕ್ಕೇನಂತೆ. ಅಲ್ಲ ಕಣ ಶ್ರೀರಂಗಣ್ಣ, ನಮ್ಮೂರವ್ರಿಗೆ ಊಟ ಹಾಕ್ಸಿದ್ರೆ ಇನ್ನೂ ಖುಷಿನೇ ಅಲ್ವೇನ. 4 ಜನಕ್ಕೆ ಊಟ ಹಾಕ್ಬೇಕಣ, ಒಳ್ಳೇದು ಮಾಡ್ಸೋಣಂತೆ ಕಣ್ ಹೇಳು. ಅದಕ್ಕೇನಂತೆ. ಬಾಯ್ ಬಿಟ್ಟೆ ಹೇಳ್ತಿದ್ಯಾ, ಮಾಡೋದಂತೆ ಕಣ್ ಹೇಳಪ್ಪ. ಪಾಪ ನಿಂಗಣ್ಣ, ಇನ್ನೇನ್ ಕೆಲ್ಸ ಎಲ್ಲ ಮುಗಿತೆ ಅಂದ್ರ? ಮುಗಿತಾ? ಇನ್ನೂ ಒಂದ್ 2-3 ಲೋಡ್ ಏನಾರ ಐತ? ಇನ್ನು ಗೊಬ್ಬರ ಚೆಲ್ಲೋದ್ ಐತೆ ಅಂದ್ರಪ್ಪ? ಇಲ್ಲ ಕಣ್ರಂಗಜ್ಜ, 2-3 ಲೋಡ್ ಏನಿಲ್ಲ. ಇನ್ನೊಂದೇ 1 ಲೋಡ್ ಐತೆ, ಅದನ್ನು ಒಂದು ಅರ್ಧ ಭಾಗ ಮುಗಿಸಿದೀವಿ, ಇನ್ನೊಂದು ಸ್ವಲ್ಪ ಐತೆ. ಇವನು ಶ್ರೀರಂಗಣ್ಣ ಬೇರೆ ಅರ್ಜೆಂಟ್ ಮಾಡ್ಬಿಟ್ನಲ್ಲ, ಅದಕ್ಕೆ ಅತ್ಲಾಗಿ ಸುಮ್ಕೆ ಬಂದ್ಬಿಟ್ಟು. ಇಲ್ಲಾಂದ್ರೆ ಅದನ್ನು ಮುಗಿಸ್ಬಿಟ್ಟು ಅತ್ಲಾಗಿ ಒಂದೇ ಸಲ ಎಲ್ಲ ಕೆಲಸ ಮುಗಿಸಿ ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು. ಇವ್ನು ಶ್ರೀರಂಗಣ್ಣ ನೋಡಿರಿ, ಯಪ್ಪ ನನ್ನ ಕೈಲಿ ಆಗಲ್ಲ ಕಣ್ರಪ್ಪ, ನನಗೆ ಹೊಟ್ಟೆ ಸಿತೈತೆ, ನೀನು ಯಾವಾಗ್ಲಾದ್ರೂ ಬರ್ರಿ, ನಾನು ಹೋಗ್ತೀನಿ, ನಾನು ತಿಂಡಿ ತಿಂತೀನಿ ಅಂತ ಆಟ ಮಾಡ್ಕೊಂಡು ಬಂತು. ಅದಕ್ಕೆ ಅತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾವು ಬಂದು ಅತ್ಲಾಗಿ. ಪಾಪ ಶ್ರೀರಂಗಣ್ಣ, ನಿಂಗಣ್ಣ, ಚಂದ್ರಣ್ಣ, ಇನ್ನೊಂದು ಸ್ವಲ್ಪ ಹಾಕನಂದ್ರಪ್ಪ ಪುಳಿಯೋಗರೆ.
ಚೆನ್ನಾಗೈತು ಚೆನ್ನಾಗಿಲ್ವಪ್ಪ ಒಂದೊಂದೇ ಸಲ ಹಾಕಿಸ್ಕೊಂಡು ಊಟ ಮಾಡ್ತಿದ್ರ ಇನ್ನೊಂದ್ಸಲಿ ಹಾಕಿಸ್ಕೊಂಡು ಊಟ ಮಾಡ್ರಪ್ಪ ಚೆನ್ನಾಗಿದ್ದಿದ್ರೆ ಇನ್ನೊಂದು 2-3 ಸಲ ಹಾಕಿಸ್ಕೊಂತಿದ್ರೆ ಸಾಮಾನ್ಯಕ್ಕೆ ಚೆನ್ನಾಗಿಲ್ಲ ರುಚಿಯಾಗಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ನೀವು ಹಾಕಿಸ್ಕೊಂಡು ಊಟ ಮಾಡ್ತಿಲ್ಲ ಅಲ್ವೇಂದ್ರಲ್ಲ ಪಾಪ ಕರೆಕ್ಟ್ ತಾನೇ ನಾನು ಹೇಳ್ತಿರೋದು ಹಾ ಗೌರಜ್ಜಿ ನೀನು ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ ಕಣ್ ಗೌರಜ್ಜಿ, ಹಿಂಗೆಲ್ಲ ಹೇಳ್ಬೇಡ ಕಣ್ ಗೌರಜ್ಜಿ, ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಅಲ್ಲ ಕಣ್ ಗೌರಜ್ಜಿ, ಇದಕ್ಕಿಂತ ರುಚಿಯಾಗಿ ನಮ್ಮೂರಲ್ಲಿ ಯಾರೂ ಮಾಡಲ್ಲ ಕಣಜ್ಜಿ, ಯಾರ ಕೈಲೂ ಮಾಡಕ್ಕಾಗಲ್ಲ. ಅಷ್ಟು ರುಚಿಯಾಗಿ ಮಾಡಿದ್ಯಾ. ಬಾಯಲ್ಲಿ ಹಾಕಿರಿ ಹಂಗೆ ಇನ್ನೊಂದ್ ಸ್ವಲ್ಪ ತಿನ್ಬೇಕು ತಿನ್ಬೇಕು ಅನ್ನಿಸ್ತಿರುತ್ತೆ, ಹಂಗೈತೆ. ಅದ್ರಲ್ಲೂ ಕಡಲೆ ಬೀಜ ಎಲ್ಲ ಹುರಿದಿರೋದಕ್ಕೂ ಅಲ್ಲಿ ಹಾಕಿರೋದಕ್ಕೂ ಅದೇನ್ ರುಚಿ ಕೊಡ್ತೈತೆ ಗೊತ್ತೇನ್ ಗೌರಜ್ಜಿ? ನಾನು ಹಂಗಲ್ಲ ನೀನು ಹೇಳ್ತಿರೋದು. ಈಗ ಅಲ್ಲಿ ನೋಡಜ್ಜಿ, ನಮ್ಮ ತಟ್ಟೆ ನೋಡ್ ಗೌರಜ್ಜಿ, ನಿನ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗೋಣ. ತಟ್ಟೆ ಪೂರ ಇದ್ರ ಪೂರ ನೀನೇ ಹಾಕ್ಬಿಟ್ಟಿದ್ಯಾ ತಿನ್ನಕ್ಕಾಗದೆ ಅಷ್ಟು. ಅಷ್ಟೊಂದೆಲ್ಲ ಹಾಕ್ಬಿಟ್ಟು ಇನ್ನೂ ಹಾಕಿಸ್ಕೊಂಡು ತಿನ್ನಕ್ಕಾಗುತ್ತೇನು ಗೌರಜ್ಜಿ? ನೀ ಬೇಳು. ಬಾಳೆ ಎಲೆ ಪೂರ ನೀವನೇ ಅಲ್ಲಿ ಪುಳಿಯೋಗರೆ ಎಲ್ಲ ಪೂರ ಹಾಕ್ಬಿಟ್ಟಿದ್ದೀರ ತುಂಬಂಗೆ, ಬಾಳೆ ಎಲೆ ತುಂಬಂಗೆ. ಇನ್ನೂ ಹಾಕಿಸ್ಕೊಂಡು ತಿನ್ನು ಅಂದ್ರೆ ಎತ್ಲಗಿಂದ ತಿನ್ನನ, ಇರೋದೇನೆ ತಿನ್ನು ಮುಗ್ಸಕ್ ಆಗ್ತಿಲ್ಲ ಕಣ್ ಗೌರಜ್ಜಿ ನಮ್ಮ ಕೈಲಿ. ಇದೇನ್ರಲ್ಲ ಪಾಪ ಹಿಂಗ್ ಹೇಳ್ತಿದ್ರ? ಅಲ್ಲ ಕಣ್ರಪ್ಪ, ಹೊಲದ ಕೆಲಸ ಮಾಡೋದು ಹೊಟ್ಟೆ ತುಂಬಾ ಊಟ ಮಾಡ್ಬೇಕಲ್ವೇಂದ್ರು? ಹೊಲದ ಕೆಲಸ ಹಂಗೆ ಆಗ್ಬಿಡುತ್ತ. ಕೆಲಸ ಮಾಡೋದ್ ತಕ್ಕಂತೆ ಊಟ ಮಾಡಿದ್ರೆ ಕಣಪ್ಪ, ಇಲ್ಲಾಂದ್ರೆ ಕೈ ಕಾಲೆಲ್ಲ ನಡ್ಗಂಗ್ ಆಗೋಗ್ಬಿಡುತ್ತೆ, ಸುಸ್ತಾಗಂಗ್ ಆಗ್ಬಿಡುತ್ತೆ, ಸುಸ್ತು ಸೋಲು ಎಲ್ಲ ಆಗ್ತಿರುತ್ತೆ. ನನಗೂ ಗೊತ್ತೈತೆ. ನಾನು ಅಡಿಗೆ ಏನಾರ ಮಾಡ್ಕೊಂಬರೋದು ಅನ್ಕೊಂಡಿದ್ದೆ ಕಣ್ರಲ್ಲ ಪಾಪ. ಏನ್ ಮಾಡ್ತೀರಾ, ನಾನು ಒಂದ್ ಸ್ವಲ್ಪ ನನಗೂ ಹುಷಾರಿಲ್ದಂಗ ಆಗಿತ್ತು, ತಡವಾಗಿ ಎದ್ದಾದ್ಮೇಲೆ ನಮ್ಮ ಅಜ್ಜಿ ಹೇಳ್ತು, ಅಲ್ಲಿ ತೋಟಕ್ಕೆ ಗೊಬ್ಬರ ಚೆಲ್ಲಕ್ ಬರ್ತಾರೆ, ಏನಾರ ತಿಂಡಿ ಗಿಂಡಿ ಏನಾರ ಮಾಡ್ಕೋಬೇಕಿತ್ತು ಅಂತ. ಆಮೇಕಿಂದ ಒಂದ್ ರೀತಿ ರೊಟ್ಟಿ ಗಿಟ್ಟಿ ಏನಾರ ಮಾಡ್ಕೊಂಡು ಬದ್ನೆಕಾಯಿ ಪಲ್ಯನ ಆಲೂಗೆಡ್ಡೆ ಪಲ್ಯನ ಏನಾರ ಮಾಡ್ಕೊಂಡು ಹೋಗೋಣ, ಈರುಳ್ಳಿ ಪಲ್ಯನ ಏನಾರ ಅನ್ಕೊಂಡೆ. ರೊಟ್ಟಿ ತಟ್ಕೊಂಡು ಇನ್ನೊಂದು ಪಲ್ಯ ಮಾಡ್ಕೊಂಡು ಅಷ್ಟಲ್ಲಿ ಸುಸ್ತಾಗಿ ಹೋಗ್ಬಿಡುತ್ತೆ, ಇನ್ನು ಒತ್ತಾಗಿ ಹೋಗ್ಬಿಡುತ್ತೆ. ಮೊದ್ಲೇ ಹೊಟ್ಟೆ ಹಸಿವು ಅಂತಿರ್ತೀರ, ಕೆಲಸ ಮಾಡಕ್ ಬೇರೆ ಬೆಳಿಗ್ಗೆನೆ ಎದ್ದಡ್ಕೆಲ್ಲ ಬಂದಿರ್ತೀರಲ್ಲ, ಹಂಗಾಗಿ ಬೇಡ ಇವಾಗ. ನೋಡೋಣ ಇನ್ನೊಂದ್ ದಿವಸ ಏನಾದ್ರು ಅಡಿಗೆ ಮಾಡ್ಕೊಂಡು ಹೋದ್ರೆ ಆಗುತ್ತೆ. ರೊಟ್ಟಿ ಏನಾದ್ರು ಮೊದ್ಲು ಈಗ ತಿಂಡಿನೇ ಮಾಡ್ಕೊಂಡು ಹೋಗೋಣ ಅಂತ ತಿಂಡಿ ಮಾಡ್ಕೊಂಡ್ ಬಂದೆ ಕಣ್ರಪ್ಪ, ಅರ್ಜೆಂಟ್ ಅಲ್ಲಿ. ಅದ್ ಹೆಂಗ್ ರುಚಿ ಆಯ್ತೋ ಇಲ್ವೋ ನನಗ್ ಗೊತ್ತಿಲ್ಲ, ಬೇಜಾರ್ ಮಾಡ್ಕೊಂಡ್ಬಿಟ್ರಿ ಕಣ್ರಪ್ಪ. ಯಾಕೆ ಗೌರಜ್ಜಿ ಬೇಜಾರು ಮಾಡ್ಕೊಳ್ಳೋಣ, ಅಷ್ಟೊಂದು ರುಚಿಯಾಗಿ ಮಾಡಿದ್ಯಾ, ಅರ್ಜೆಂಟಾಗಿ ಮಾಡಿದ್ರು. ಭಾಳ ಚೆನ್ನಾಗೈತೆ ಕಣ್ ಗೌರಜ್ಜಿ, ತಿಂಡಿ ಮಾತ್ರ ಸೂಪರ್ ಆಗೈತೆ, ನನಗೆ ಮಾತ್ರ ಭಾಳ ಇಷ್ಟ ಆಯ್ತು.